ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ ಟಿಕೆಟ್ ಅಂದರೆ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ತಾವು ವಿರೋಧ ಮಾಡ್ತಾ ಇದ್ದೀರಾ ಅಂತ ಒಂದು ಆರೋಪ ಕೇಳಿಬರ್ತದೆ ನಿಜ ನೋಡಿ, ತಮ್ಮಲ್ಲಿ ಒಂದೇ ಒಂದು ವಿಷಯ ಏನಂತಂದರೆ, ನಾನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ನಾನಲ್ಲ. ಒಂದು ಎರಡನೇದು, ನಾನು ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿ ಸದಸ್ಯ ನಾನಲ್ಲ, ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಮಿತ್ರ ಪಕ್ಷ ಕೂಡ ನಾನಲ್ಲ. ಈ ಮೂರು ಅಲ್ಲದೇ ಇರುವಂಥ ಈ ಸಂದರ್ಭದಲ್ಲಿ ಇಲ್ಲಿ ಮಾಧ್ಯಮದ ಸ್ನೇಹಿತರ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ನಾನು ತಿಳಿಸೋದಕ್ಕೆ ಇಷ್ಟಪಡೋದು ಏನು ಅಂತಂದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಇವತ್ತು ಏನು ಅಧಿಕಾರಕ್ಕೆ ತಂದೆ ತರ್ತೀವಂತೇಳಿ ಇವತ್ತು ಯಾರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ನಿಮಗೆ ಗೊತ್ತು. ಅವರಿಗೆ ಇವತ್ತು ಬಳ್ಳಾರಿಯಲ್ಲಿ ಮಾಡಿರೋ ಎಲ್ಲ ಸರ್ವೆಗಳಲ್ಲಿ ಕೂಡ ಶ್ರೀರಾಮುಲು ಅವರು ಚುನಾವಣೆಯಲ್ಲಿ 100ಕ್ಕೆ 100 ಸೋಲ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಬಂದಿರುವಂಥ ರಿಪೋರ್ಟ್ಗಳು. ಆ ರಿಪೋರ್ಟ್ ಆಧಾರದ ಮೇಲೆ ಶ್ರೀರಾಮುಲುಗೆ ಟಿಕೆಟ್ ಕೊಡಬಾರ್ದು ಅನ್ನೋಂಥ ಒಂದು ಲೆಕ್ಕಾಚಾರ ಅವರಲ್ಲಿ ಏನಾದರೂ ಇದ್ದರೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ ಟಿಕೆಟ್ ಅಂದರೆ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ತಾವು ವಿರೋಧ ಮಾಡ್ತಾ ಇದ್ದೀರಾ ಅಂತ ಒಂದು ಆರೋಪ ಕೇಳಿಬರ್ತದೆ ನಿಜ ನೋಡಿ, ತಮ್ಮಲ್ಲಿ ಒಂದೇ ಒಂದು ವಿಷಯ ಏನಂತಂದರೆ, ನಾನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ನಾನಲ್ಲ. ಒಂದು ಎರಡನೇದು, ನಾನು ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿ ಸದಸ್ಯ ನಾನಲ್ಲ, ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಮಿತ್ರ ಪಕ್ಷ ಕೂಡ ನಾನಲ್ಲ. ಈ ಮೂರು ಅಲ್ಲದೇ ಇರುವಂಥ ಈ ಸಂದರ್ಭದಲ್ಲಿ ಇಲ್ಲಿ ಮಾಧ್ಯಮದ ಸ್ನೇಹಿತರ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ನಾನು ತಿಳಿಸೋದಕ್ಕೆ ಇಷ್ಟಪಡೋದು ಏನು ಅಂತಂದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಇವತ್ತು ಏನು ಅಧಿಕಾರಕ್ಕೆ ತಂದೆ ತರ್ತೀವಂತೇಳಿ ಇವತ್ತು ಯಾರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ನಿಮಗೆ ಗೊತ್ತು. ಅವರಿಗೆ ಇವತ್ತು ಬಳ್ಳಾರಿಯಲ್ಲಿ ಮಾಡಿರೋ ಎಲ್ಲ ಸರ್ವೆಗಳಲ್ಲಿ ಕೂಡ ಶ್ರೀರಾಮುಲು ಅವರು ಚುನಾವಣೆಯಲ್ಲಿ 100ಕ್ಕೆ 100 ಸೋಲ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಬಂದಿರುವಂಥ ರಿಪೋರ್ಟ್ಗಳು. ಆ ರಿಪೋರ್ಟ್ ಆಧಾರದ ಮೇಲೆ ಶ್ರೀರಾಮುಲುಗೆ ಟಿಕೆಟ್ ಕೊಡಬಾರ್ದು ಅನ್ನೋಂಥ ಒಂದು ಲೆಕ್ಕಾಚಾರ ಅವರಲ್ಲಿ ಏನಾದರೂ ಇದ್ದರೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು